ಯಾರೇ ಹಾರಾಡ್ಲಿ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕಪ್ ನಮ್ಮ ಬಿಜೆಪಿಯದ್ದೇ ಅಂದ್ರು ಕಿತ್ತೂರು ಕೇಸರಿ ಕಲಿ ಮಹಾಂತೇಶ ದೊಡ್ಡಗೌಡರು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿತು. ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತಯಾಚನೆ ಪ್ರಚಾರದ ನಿಮಿತ್ತವಾಗಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರು ನೇತೃತ್ವದಲ್ಲಿ ನಡೆದಂತಹ ಎಂಕೆ ಹುಬ್ಬಳ್ಳಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾತನಾಡಿದ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರು ಈ ಬಾರಿ ಮತ್ತೆ ಉತ್ತರ ಕನ್ನಡ ಕ್ಷೇತ್ರದಿಂದ ಬಿಜೆಪಿ ಪಕ್ಷ ಗೆದ್ದು ಕಾಗೇರಿ ಸಂಸದರಾಗುವುದು ಖಚಿತ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ ಶ್ರೀಕರ್ ಕುಲಕರ್ಣಿ, ಬಿಎಫ್ ಕೊಳೆದೂರು, ಸಂದೀಪ್ ದೇಶಪಾಂಡೆ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡ್ಲಾಗಿ, ಡಾಕ್ಟರ್ ಬಸವರಾಜು ಪರವಣ್ಣನವರ್, ಉಳವಪ್ಪ ಉಳ್ಳಾಗೆಡ್ಡಿ, ಬಸವರಾಜ ದುಗುಣವರ್ ಸೇರಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾನ್ಯ ಮಾಜಿ ಸಚಿವರು, ಮಾಜಿ ಸ್ಪೀಕರ್ ಆದಂತ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ಕಿತ್ತೂರು ಭಾಗದಲ್ಲಿ ಚುನಾವಣಾ ಪ್ರಚಾರವನ್ನ ತಾಯಿ ಚೆನ್ನಮ್ಮಾಜಿಯ ಒಂದು ಮಹಾಲಾಪನೆ ಮಾಡೋದ್ರ ಮುಖಾಂತರ ಇವತ್ತು ನಿಚ್ಚಣಿಕೆ ಪಟ್ಟದ ಆಶೀರ್ವಾದ ಪಡೆಯುವುದ್ರ ಜೊತೆಗೆ ಕಾದುಗಳ ಸಿಗರ ಆಶೀರ್ವಾದ ಪಡೆಯುವುದ್ರ ಜೊತೆಗೆ ದೇವಶಿಗಳ ಸಿಗರ ಆಶೀರ್ವಾದ ಪಡೆಯುವ ಜೊತೆಗೆ ಪ್ರಾರಂಭ ಮಾಡಿದ್ದಾರೆ. ಕಿತ್ತೂರಲ್ಲಿ ಒಂದು ನಮ್ಮೆಲ್ಲ ಕಿತ್ತೂರು ಹಾಗೂ ಅಂಬಡಗಟ್ಟಿಯ ಮಹಾಶಕ್ತಿ ಕೇಂದ್ರದ ಎಲ್ಲಾ ಪ್ರಮುಖರನ್ನ ಕಾರ್ಯಕರ್ತರನ್ನ ವಿಶ್ವಾಸವನ್ನು ಪಡೆದುಕೊಂಡು ಪಕ್ಷದ ವಿಚಾರಗಳನ್ನ ಜೊತೆಗೆ ಪಕ್ಷದ ಸಂಘಟನೆಯನ್ನ ಬರ್ತಕ್ಕಂತ ಲೋಕಸಭೆಯನ್ನ ಕಳೆದ ಸಾಲಿನಲ್ಲಿ ಯಾವ ರೀತಿ ನಾವು ಮತವನ್ನ ಪಡೆದಿದ್ದೀವಿ ಆ ರೀತಿ ಮತವನ್ನ ಪಡ್ಲಿಕ್ಕೆ ಈಗಾಗಲೇ ಒಂದು ಸಭೆಯನ್ನ ಮಾಡಿದ್ದೀವಿ. ಎರಡನೇ ಸಭೆ ಈಗ ಎಂ ಕೆ ಬಿಡಿ ಹಾಗೂ ಕಾದಗೋಳಿ ಮಹಾಶಕ್ತಿ ಕೇಂದ್ರದ ಎಲ್ಲಾ ಪ್ರಮುಖರನ್ನ ಜೆಡಿಎಸ್ ಹಾಗೂ ಜೊತೆಗೆ NDAದಲ್ಲಿ ಇರ್ತಕ್ಕಂಥ ನಮ್ಮ ಜೆಡಿಎಸ್ ಮತ್ತೆ ಬಿಜೆಪಿಯ ಇರ್ತಕ್ಕಂಥ ಎಲ್ಲಾ ಪ್ರಮುಖರು ಮತ್ತು ಮುಖಂಡರು, ನಮ್ಮ ಎರಡೂ ಪಟ್ಟಣ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಇವತ್ತು ಈ ಒಂದು ಸಭೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಅವಾಗೆಲ್ಲ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ನೂರು ಗೆದ್ದೇ ಗೆದ್ದೀವಿ. ಗೆದ್ದ ಜೊತೆಗೆ ಕಳೆದ ಸಾಲಿನ ಕೊಟ್ಟಂತ ನಮ್ಮ ಕಿತ್ತೂರಿನ ಯಾವ ರೀತಿ ಒಂದು 50,000ಕ್ಕಿಂತ ಹೆಚ್ಚಿನ ಮತದ ಅಂತರವನ್ನು ಕೊಟ್ಟಿದ್ದೇವೆ. ಮೂರನೇ ಭಾಗಿ ಮತ್ತೊಮ್ಮೆ ಮೋದಿಯನ್ನು ಮಾಡೋ ಸಂಬಂಧ ಮೋದಿಯ ಸಲುವಾಗಿ ಇವತ್ತು ಹೆಚ್ಚಿನ ಒಂದು ಮತವನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ಅಣಿಯಾಗಿದ್ದಾರೆ. ಇನ್ನ ಸಾಯಂಕಾಲ ಸಂವಾದದಲ್ಲಿ ಹಾಗೂ ಜೊತೆಗೆ ನಾಗನೂರು ಮಹಾಶಕ್ತಿ ಕೇಂದ್ರದ ಸಭೆ ಇದೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ವಿಶ್ವಾಸನ ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. 10% ವಿಶ್ವೇಶ್ವರ ಹೆಗಡೆ ಕಾಗೇರಿಗೂ ಹೆಚ್ಚಿನ ಮತದಿಂದ ಅಂತ ಗೆದ್ದೇ ಅನ್ನೋ ವಿಶ್ವಾಸ ನಮಗೂ ಇದೆ, ನಮ್ಮ ಪಕ್ಷದ ಕಾರ್ಯಕರ್ತರಿದೆ. ಅಲ್ಲಿ ಕಿತ್ತೂರು ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಈ ಬಾರಿ ಬಿಜೆಪಿಗೆ ಸಾಕಷ್ಟು ಒಂದ್ ರೀತಿ ಮತಗಳನ್ನು ಕೊಡೋದಿಲ್ಲ, ಕಾಂಗ್ರೆಸ್ಗೆ ಜಾಸ್ತಿ ಮತಗಳು ಕೊಟ್ಟು ಜಾಸ್ತಿ ಒಂದ್ ರೀತಿ ಅತಿ ಹೆಚ್ಚು ಒಂದು ಮತಗಳನ್ನ ಜಾಸ್ತಿ ಲೀಡ್ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಬಿಜೆಪಿ ಮತ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾವ್ರು ಸರ್. ಅವಾಗ ಪಕ್ಷದ ವಿಚಾರ ಅವಾಗ ಸಿದ್ಧಾಂತ ಅವ್ ಹೇಳ್ಬೇಕಾಗತ್ತ. ನಮ್ಮ ಪಕ್ಷ ವಿಚಾರ ನಮ್ಮ ಸಿದ್ಧಾಂತವನ್ನು ನಾವು ಹೇಳ್ಬೇಕಾಗತ್ತ. ಜೂನ್ 4ನೇ ತಾರೀಕ ನಾವೆಲ್ಲ ಎನ್ಕೆ ಮುಖಾಂತರ ಯಾವ ಹೆಚ್ಚು ಮತವನ್ನು ಬಿದ್ದಿರ್ತಾವೆ ಮೀಡಿಯಾ ಮುಖಾಂತರ ನಮ್ಗೆ ತಿಳಿಸತಕ್ಕಂಥ ಕೆಲಸ ಮಾಡ್ತೀವಿ. 100 ಹೆಚ್ಚಿನ ಮತವನ್ನು ನಮ್ಮ ಪಕ್ಷಕ್ಕೆ ಬಂದೇ ಬರುತ್ತೆ. ಎಲ್ಲಾ ಕಾರ್ಯಕರ್ತರಿಗೆ ಏನ್ ಹೇಳಿಕ್ ಬಯಸ್ತೀರಾ? ಎಲ್ಲಾ ಕಾರ್ಯಕರ್ತರಿಗೆ ಅನಂತ ಹನಿಮುಟ್ಟಿ ನಮಸ್ಕರಿಸುತ್ತಂದ್ರೆ ಮೊನ್ನೆ ನಾವು ವಿಧಾನಸಭೆಯನ್ನು ಕಳ್ಕೊಂಡಿದ್ದೀವಿ, ನಮ್ಮ ಆತ್ಮವಿಶ್ವಾಸ ಕಳ್ಕೊಂಡಿವಿ. ಈಗ ಬಹಳ ಸ್ವಾಭಿಮಾನದಿಂದ ಜೊತೆಗೆ ಮತ್ತೊಮ್ಮೆ ಮೂರನೇ ಬಾರಿಗೆ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರನ್ನ ನಮ್ದೆಲ್ಲ ಕಿತ್ತೂರಿನ ಎಲ್ಲಾ ಮತದಾರ ಬಾಂಧವರು ತಮ್ಮ ಪ್ರಯತ್ನ ಮುಖಾಂತರ ತಮ್ಮ ಭೂತನ್ನ ಗೆಲ್ಲಿಸತಕ್ಕಂತ, ತಮ್ಮ ಓಣಿಯನ್ನ ಗೆಲ್ಲಿಸತಕ್ಕಂತ, ತಮ್ಮ ಎಲ್ಲಾ ಸ್ನೇಹಿತರ ಮತವನ್ನ ಕಬಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರನ್ನ ಹಣಿಮುಟ್ಟಿ ನಮಸ್ಕಾರ ಮಾಡ್ತೀವಿ. ಎಷ್ಟು ಅಂತರದಿಂದ ಗೆಲ್ಬಹುದು ಅಂತ ನಿರೀಕ್ಷೆ ಮಾಡಬಹುದು ಸರ್? ಇಡೀ ಉತ್ತರ ಕನ್ನಡ ಕ್ಷೇತ್ರ 2 ಲಕ್ಷಕ್ಕಿಂತ ಹೆಚ್ಚು ಅಂತರಿಂದ ಗೆದ್ದಿತ್ತು ನನಗೊಂದು ವಿಶ್ವಾಸ ಇದೆ. ಇವಿಷ್ಟು ಒಟ್ಟಾಶಕರೇ ಗೊತ್ತಾಯ್ತಲ್ಲ ಕಿತ್ತೂರು ಕೇಸರಿ ಕಲಿಯ ಮಹಾಂತೇಶಣ್ಣ ದೊಡ್ಡಗೌಡರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.